ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ ಅದರಲ್ಲಿ ಅಭ್ಯಾಸ 3.2ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಕೆಳಗಿನ ಚಿತ್ರಗಳಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯದಿದೆ. ಮೊದಲನೆಯದಾಗಿ ತ್ರಿಭುಜವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೆಯ ನಿಯಮ ಏನಿದೆ? ಯಾವುದೇ ಒಂದು ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತವು 360 ಡಿಗ್ರಿಗೆ ಸಮವಾಗಿರುತ್ತದೆ. ಏನಿದೆ ನಿಯಮ ಇದು? ಯಾವುದೇ ಒಂದು ಬಹುಭುಜ ಆಗಿರಲಿ, ಅದರ ಹೊರಕೋನದ ಮೊತ್ತ 360 ಡಿಗ್ರಿಗೆ ಸಮವಾಗಿರುತ್ತದೆ. ಈಗ ನೋಡ್ರಿ, ತ್ರಿಭುಜವನ್ನು ಕೊಟ್ಟಿದ್ದಾರೆ. 125 ಡಿಗ್ರಿ ಪ್ಲಸ್ 125 ಡಿಗ್ರಿ ಪ್ಲಸ್ ಎಕ್ಸ್, ಇವು ಮೂರನ್ನು ಕೂಡಿಸಿದರೆ ಎಷ್ಟಾಗಿರುತ್ತದೆ? ಹೊರಕೋನದ ಮೊತ್ತ 360 ಡಿಗ್ರಿಗೆ ಸಮವಾಗಿರುತ್ತದೆ. ಇದರಲ್ಲಿ 125 ಡಿಗ್ರಿ ಪ್ಲಸ್ 125 ಡಿಗ್ರಿ ಪ್ಲಸ್ ಎಕ್ಸ್, ಇವು ಮೂರನ್ನು ಕೂಡಿಸಿದರೆ 360ಕ್ಕೆ ಸಮವಾಗಿರುತ್ತದೆ. 125 ಪ್ಲಸ್ 125 ಕೂಡಿಸಿದರೆ 250 ಪ್ಲಸ್ ಎಕ್ಸ್ = 360. ಈಗ ಎಕ್ಸ್ನ ಬೆಲೆ ಕಂಡುಹಿಡಿಯದಿದೆ. ಎಕ್ಸ್ = 360 ಪ್ಲಸ್ 250 ಈ ಕಡೆ ಬಂದರೆ ಏನಾಗುತ್ತದೆ? ಮೈನಸ್ 250. 360ರಲ್ಲಿ 250 ಕಳೆದರೆ ಎಕ್ಸ್ನ ಬೆಲೆ 110 ಸಿಗುತ್ತದೆ. ಈಗ ಎರಡನೆಯ ಚಿತ್ರದಲ್ಲಿ 90 ಪ್ಲಸ್ 70 ಪ್ಲಸ್ ಎಕ್ಸ್ ಪ್ಲಸ್ 90 ಪ್ಲಸ್ 60, ಇವೆಲ್ಲ ಕೂಡಿಸಿದ್ರೆ ಎಷ್ಟಾಗಿರುತ್ತದೆ? ಮೊತ್ತ 360 ಡಿಗ್ರಿಗೆ ಸಮವಾಗಿರುತ್ತದೆ. ಅದೇ ಕೋನಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೇನೆ. 60 ಪ್ಲಸ್ 90 ಪ್ಲಸ್ 70 ಪ್ಲಸ್ ಎಕ್ಸ್ ಪ್ಲಸ್ 90 = 360ಕ್ಕೆ ಸಮವಾಗಿರುತ್ತದೆ. ಇವೆಲ್ಲ ಕೂಡಿಸಿದರೆ 360ಕ್ಕೆ ಸಮವಾಗಿರುತ್ತದೆ. 60 ಪ್ಲಸ್ 90 ಪ್ಲಸ್ 70 ಪ್ಲಸ್ 90 ಕೂಡಿಸಿದರೆ 310 ಬರುತ್ತದೆ. ಈಗ ಎಕ್ಸ್ನ ಬೆಲೆ ಕಂಡುಹಿಡಿಯದಿದೆ. ಪ್ಲಸ್ ಎಕ್ಸ್ = 360 ಡಿಗ್ರಿ. ಎಕ್ಸ್ = 360 ಪ್ಲಸ್ 310 ಈ ಕಡೆ ಬಂದರೆ ಏನಾಗುತ್ತದೆ? ಮೈನಸ್ 310. 360ರಲ್ಲಿ 310 ಕಳೆದರೆ ಎಕ್ಸ್ನ ಬೆಲೆ ಎಷ್ಟು ಉಳಿಯುತ್ತದೆ? 50 ಡಿಗ್ರಿ. ಎರಡನೆಯ ಪ್ರಶ್ನೆ, ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಮೊದಲನೆಯದಾಗಿ 9 ಬಾಹುಗಳು. ಇದರಲ್ಲಿ ಏನಂತ ಕೇಳಿದ್ದಾರೆ ಅವರು? ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯಬೇಕು. ಬಾಹುಗಳು 9 ಕೊಟ್ಟಿದ್ದಾರೆ. ಅದರ ಯಾವುದೇ ಒಂದು ನಿಯಮಿತ ಬಹುಭುಜ ಆಗಿರಲಿ, ಅದರ ಹೊರಕೋನದ ಮೊತ್ತ 360ಕ್ಕೆ ಸಮವಾಗಿರುತ್ತದೆ. 360 ಡಿವೈಡೆಡ್ ಬೈ ಎಷ್ಟು ಬಾಹುಗಳನ್ನು ಕೊಟ್ಟಿದ್ದಾರೆ? 9 ಬಾಹುಗಳು. 9 1 9, 9 4 36, 0ಗೆ 0. ಎಷ್ಟು ಸಿಕ್ಕಿದೆ? ಈಗ 40 ಡಿಗ್ರಿ. ಪ್ರತಿ ಕೋನದ ಅಳತೆ ಎಷ್ಟಾಗಿರುತ್ತದೆ? 40 ಡಿಗ್ರಿ ಆಗಿರುತ್ತದೆ. 15 ಬಾಹುಗಳು. 360 ಡಿವೈಡೆಡ್ ಬೈ 15. 15 1 15, 15 2 30. 36ರಲ್ಲಿ 30 ಕಳೆದರೆ ಎಷ್ಟು ಉಳಿಯುತ್ತದೆ? 6. 60 ಡಿಗ್ರಿ. 15 4 60, 24 ಡಿಗ್ರಿ. ಈಗ ಮೂರನೆಯ ಪ್ರಶ್ನೆ, ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ 24 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಏನಂತ ಹೇಳಿದ್ದಾರೆ? ಪ್ರತಿ ಹೊರಕೋನದ ಅಳತೆ 24 ಡಿಗ್ರಿ ಇದೆ. ಅದು ಹೊಂದಿರುವ ಬಾಹುಗಳ ಸಂಖ್ಯೆ ಎಷ್ಟು ಬಾಹುಗಳನ್ನು ಹೊಂದಿದೆ ಅದು ಅಂತ ಕಂಡುಹಿಡಿಯದಿದೆ. ಹೊರಕೋನಗಳ ಅಳತೆಗಳ ಮೊತ್ತ 360ಕ್ಕೆ ಸಮವಾಗಿರುತ್ತದೆ. ಪ್ರತಿ ಕೋನದ ಅಳತೆ 24 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಒಟ್ಟು ಹೊರಕೋನಗಳ ಸಂಖ್ಯೆ = 360 ಡಿವೈಡೆಡ್ ಬೈ 24. 24 1 24. 36ರಲ್ಲಿ 24 ಕಳೆದರೆ 12 ಉಳಿತು. ಇಲ್ಲಿ 0 ಇದೆ, 120 ಆಯಿತು. ಇದು 24 5ರಲ್ಲಿ ಎಷ್ಟು? 120. ಎಷ್ಟು ಬಂದಿದ್ದು? 15. ಹೊರಕೋನಗಳ ಸಂಖ್ಯೆ = ಬಾಹುಗಳ ಸಂಖ್ಯೆ = 15. ನಾಲ್ಕನೆಯ ಪ್ರಶ್ನೆ, ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನದ ಅಳತೆ 165 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಏನಂತ ಹೇಳಿದ್ದಾರೆ? ಒಳಕೋನದ ಅಳತೆ 165 ಡಿಗ್ರಿ ಇದೆ. ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಇಲ್ಲಿ ಒಳಕೋನದ ಅಳತೆಯನ್ನು ಕೊಟ್ಟಿದ್ದಾರೆ, ಹೊರಕೋನದ ಅಳತೆಯೇ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಮೊದಲು ಹೊರಕೋನದ ಅಳತೆಯನ್ನು ಕಂಡುಹಿಡಿಯಬೇಕು. ಒಳಕೋನ ಪ್ಲಸ್ ಹೊರಕೋನ = ಎಷ್ಟಾಗಿರುತ್ತದೆ? 180 ಡಿಗ್ರಿ. ಇದರೊಂದು ತ್ರಿಭುಜ ಇದೆ. ಇದರಲ್ಲಿ ಒಳಕೋನ ಮತ್ತು ಹೊರಕೋನ ಕೂಡಿಸಿದರೆ ಎಷ್ಟಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತದೆ.
ಅದಕ್ಕಾಗಿ ಒಳಕೋನ ಪ್ಲಸ್ ಹೊರಕೋನ ಇಸ್ಕೊಲ್ಟು 180 ಡಿಗ್ರಿ. ಒಳಕೋನ 165 ಡಿಗ್ರಿ ಪ್ಲಸ್ ಹೊರಕೋನ ಕಂಡುಹಿಡಿಯೋದಿದೆ ಇಸ್ಕೊಲ್ಟು 180 ಡಿಗ್ರಿ. ಹೊರಕೋನ ಇಸ್ಕೊಲ್ಟು 180 ಪ್ಲಸ್ 165 ಈ ಕಡೆ ಬಂದರೆ ಏನಾಗುತ್ತದೆ ಮೈನಸ್ 165. ಹೊರಕೋನ ಇಸ್ಕೊಲ್ಟು 15. ಎಲ್ಲ ಹೊರಕೋನಗಳ ಅಳತೆಗಳ ಮೊತ್ತ ಇಸ್ಕೊಲ್ಟು 360 ಡಿಗ್ರಿ. ಹೊರಕೋನಗಳ ಸಂಖ್ಯೆ ಇಸ್ಕೊಲ್ಟು 360 / 15. 15 ಒಂದಲೇ 15, 15 ಎರಡಲೇ 30, 6 ಉಳಿತು 60 ಆಯಿತು. 15 ನಾಲ್ಕಲೇ 60, 24. ಅದಕ್ಕಾಗಿ ಹೊರಕೋನಗಳ ಸಂಖ್ಯೆ ಇಸ್ಕೊಲ್ಟು ಬಾಹುಗಳ ಸಂಖ್ಯೆಗೆ ಸಮವಾಗಿರುತ್ತದೆ. ಅದಕ್ಕಾಗಿ ಎಷ್ಟಿದು 24. ಇದರಲ್ಲಿ ಅವರು ನಮಗೆ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಂತಂದಿದ್ರು. ಅದಕ್ಕಾಗಿ ನಾವು ಫಸ್ಟು ಹೊರಕೋನವನ್ನು ಕಂಡುಹಿಡಿಯಬೇಕು. ಅದರ ನಂತರ ನಾವು ಅದರ ಮೊತ್ತದ ಜೊತೆಗೆ ಡಿವೈಡ್ ಮಾಡಬೇಕು. ಈಗ 5ನೇ ಪ್ರಶ್ನೆ. ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ? ಇಲ್ಲದಿದ್ದರೆ ಅದು ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜ ಆಗಲು ಸಾಧ್ಯವೇ? ಏಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. 360 ಡಿಗ್ರಿ ಡಿವೈಡ್ ಬೈ 22. ಇದರ ಭಾಗಕಾರ ಮಾಡಬೇಕು. 22 ಒಂದಲೇ 22, 6ರಲ್ಲಿ 2 ಹೋದರೆ 4, 3ರಲ್ಲಿ 2 ಕಳೆದರೆ 1. ಈಗ 0ಯನ್ನು ಇಳಿಸ್ಕೋಬೇಕು. ಎಷ್ಟಾಯಿತು ಈಗ 140. 22 6ರಲ್ಲಿ 132. 22 6ರಲ್ಲಿ 132. ಈಗ 0ದಲ್ಲಿ 2 ಹೋಗಲ್ಲ, ಅದಕ್ಕಾಗಿ 1 ತೊಗೋಬೇಕು. 10 ಆಯಿತು. 10ರಲ್ಲಿ 2 ಹೋದರೆ 8. ಈಗ 3 ಉಳಿತು. 3ರಲ್ಲಿ 3 ಹೋದರೆ 0, 1ರಲ್ಲಿ 1 ಹೋದರೆ 0. ಇಲ್ಲಿ ಶೇಷ ಎಷ್ಟು ಉಳಿದಿದೆ ನಮಗೆ? ಇಲ್ಲಿ 8 ಉಳಿತಿದೆ. ಆದ್ದರಿಂದ 22 ಡಿಗ್ರಿ ನಿಯಮಿತ ಬಹುಭುಜದ ಹೊರಕೋನವಲ್ಲ. ಹೊರಕೋನ ಇಸ್ಕೊಲ್ಟು 180ರಲ್ಲಿ 22 ಕಳೆದಾಗ ಎಷ್ಟು ಬರುತ್ತದೆ? 158 ಡಿಗ್ರಿ. ಈಗ 360 158ರಿಂದ ಭಾಗಿಸಿದಾಗ 158 ಎರಡಲೇ 316. 360ರಲ್ಲಿ 316 ಕಳೆದರೆ ಎಷ್ಟು ಉಳಿಯುತ್ತದೆ? 44. ಇಲ್ಲಿ ಶೇಷ 44 ಉಳಿದಿದೆ. ಆದ್ದರಿಂದ 22 ಡಿಗ್ರಿ ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜ ಆಗಲು ಸಾಧ್ಯವಿಲ್ಲ. ಈಗ 6ನೇ ಪ್ರಶ್ನೆ. ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಒಳಕೋನದ ಅಳತೆ ಎಷ್ಟು ಮತ್ತು ಏಕೆ ಅಂತ ಕೇಳಿದ್ದಾರೆ. ನಿಯಮಿತ ಬಹುಭುಜದಲ್ಲಿ ಅತ್ಯಂತ ಕಡಿಮೆ ಬಾಹುಗಳನ್ನು ಯಾವುದು ಹೊಂದಿರುತ್ತದೆ? ತ್ರಿಭುಜ ಹೊಂದಿರುತ್ತದೆ. ಹಾಗಾಗಿ ಅದರ ಒಳಕೋನದ ಅಳತೆ 60 ಡಿಗ್ರಿಗೆ ಕನಿಷ್ಠ ಒಳಕೋನದ ಅಳತೆಯಾಗಿರುತ್ತದೆ. 2ನೇ ಪ್ರಶ್ನೆ ಬಿ. ಒಂದು ನಿಯಮಿತ ಬಹುಭುಜದ ಹೊಂದಬಹುದಾದ ಗರಿಷ್ಠ ಹೊರಕೋನದ ಅಳತೆ ಎಷ್ಟು? ಗರಿಷ್ಠ ಹೊರಕೋನದ ಅಳತೆ ಇಸ್ಕೊಲ್ಟು 180ರಲ್ಲಿ 60 ಕಳೆದರೆ 120 ಡಿಗ್ರಿ.